ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಶರ್ಸ್ ಯಾರೆಲ್ಲ ಇದ್ದಾರೋ ಅವ್ರಿಗೆಲ್ಲ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗಾದ್ರೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ನಾವು ಹೊಲಿಗೆಯನ್ನ ಮಾಡ್ತಾ ಮಾಡ್ತಾ ನಮ್ಮ ಹತ್ರ ಸಾಕಷ್ಟು ಈ ರೀತಿಯಾದ ಬಟ್ಟೆಗಳು ಉಳಿತಾನೆ ಇರುತ್ತೆ. ಹಾಗಾಗಿ ಈ ಬಟ್ಟೆಗಳನ್ನೆಲ್ಲ ವೇಸ್ಟ್ ಮಾಡೋದು ಬೇಡ, ಇದರಿಂದ ಒಂದು ಯೂಸ್ ಮಾಡಬಹುದಾದಂಥ ಒಂದು ವಸ್ತುವನ್ನ ಮಾಡೋಣ ಅಂತ ನಾನಿವತ್ತು ನನ್ನ ಹತ್ರ ಉಳಿದಿರುವಂಥ ಸ್ವಲ್ಪ ಚೆನ್ನಾಗಿ ನೋಡಕ್ಕೆ ಇರುವಂಥ ಬಟ್ಟೆಗಳನ್ನ ಇಲ್ಲಿ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ರ್ಯಾಂಡಮ್ ಆಗಿ ಅಗಲ ಅಳತೆಯಲ್ಲಿ ಇದೆ ಇವೆಲ್ಲ. ಕೆಲವೊಂದು ನನಗೆ ಬೇಕು ಅನ್ಸಿದ್ದನ್ನ ಸ್ವಲ್ಪ ಬೇರೆ ಸೈಜಲ್ಲಿ ಇರುವಂತಹ ಬಟ್ಟೆಗಳನ್ನ ಈ ರೀತಿಯಾಗಿ ಉದ್ದುದ್ದಕ್ಕೆ ಕೆಲವೊಂದನ್ನ ಕಟ್ ಕೂಡ ಮಾಡಿಕೊಂಡೆ. ಯಾಕಂದ್ರೆ ಹೊಲಿಗೆಯಿಂದ ಮಾಡಿದಾಗ ಒಂದೇ ಸೈಜಿನ ಬಟ್ಟೆಗಳಿರೋದಿಲ್ಲ, ಬೇರೆ ಬೇರೆ ಸೈಜಸ್ ಇರುತ್ತಲ್ವಾ. ಹಾಗಾಗಿ ಇಲ್ಲಿ ಒಂದಿಷ್ಟು ಬಟ್ಟೆಗಳನ್ನ ಕಟ್ ಮಾಡಿ ಕೂಡ ತಗೊಂಡಿದ್ದೀನಿ. ಅದಾದ್ಮೇಲೆ ಒಂದು ಕುರ್ತಿಯಿಂದ ಈ ರೀತಿಯಾಗಿ ಒಂದು ಬಟ್ಟೆಯನ್ನ ಕಟ್ ಮಾಡಿ ತಗೊಂಡೆ. ಹಾಗೆ ಇದರ ಅಳತೆ ಒಂದು 15 ಇಂಚು ಅಗಲ ಇದೆ, ಹಾಗೆ ಒಂದು 20 ಇಂಚು ಉದ್ದ ಇದೆ. ಇದು ಮೊದಲಿಗೆ ನಾನೇನ್ ಮಾಡ್ತೀನಿ, ಒಂದು ಉದ್ದ ಪಟ್ಟಿಯನ್ನ ಈ ರೀತಿಯಾಗಿ ಸೆಂಟರ್ಗೆ ಇಟ್ಕೊಂಡು ಹೊಲಿತಾ ಇದ್ದೀನಿ. ಸೊ ಪಟ್ಟಿ ಸೈಜು ಕೂಡ ಅಷ್ಟೇನೆ 2 ಇಂಚು 3 ಇಂಚು ಈ ತರ ಯಾವುದೇ ಅಳತೆಯನ್ನ ನಾನು ತಗೊಂಡಿಲ್ಲ. ರ್ಯಾಂಡಮ್ ಆಗಿ ನನ್ನ ಹತ್ರ ಯಾವ ತರ ಬಟ್ಟೆಗಳಿತ್ತು ಅದನ್ನ ನೀಟಾಗಿ ಕಟ್ ಆನ್ ಮಾಡಿಕೊಂಡು ನಂತರ ಅದನ್ನ ಯೂಸ್ ಮಾಡ್ತಾ ಇರೋದಷ್ಟೇನೆ. ಸೊ ಈಗ ಇಲ್ಲಿ ಬೇಸ್ ಬಟ್ಟೆ ಮೇಲೆ ಈ ರೀತಿಯಾಗಿ ಒಂದು ಪಟ್ಟಿ ಮೇಲೆ ಇನ್ನೊಂದು ಪಟ್ಟಿ ಬರೋ ರೀತಿಯಾಗಿ ಹೊಲಿತಾ ಹೋಗ್ಬೇಕು ನಾವು. ತುಂಬಾ ಈಸಿ ಆಗಿರುವಂತ ಪ್ರಾಜೆಕ್ಟ್ ಇದು, ಹಾಗೆ ಬೇಗನೆ ಆಗತ್ತೆ ಸಹ. ಒಂದ್ ಸ್ವಲ್ಪ ಪೇಶನ್ಸ್ ಇಟ್ಕೊಂಡು ಮಾಡಿದ್ರೆ ಆಯ್ತು. ಮತ್ತೆ ಬಿಗಿನರ್ಸ್ ಆಗಿದ್ರು ಕೂಡ ಇದನ್ನ ಆರಾಮಾಗಿ ಮಾಡಬಹುದು, ಯಾಕಂದ್ರೆ ಒಂದೇ ಸ್ಟ್ರೈಟ್ ಸ್ಟಿಚ್ ಇರೋದು, ಇದಕ್ಕೆ ತುಂಬಾ ಏನು ಕೆಲಸಗಳು ಇರೋದಿಲ್ಲ. ಸೊ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ರೀತಿಯಾಗಿ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ರ್ಯಾಂಡಮ್ ಕಲರ್ಸ್ ಅನ್ನ ಚಾಯ್ಸ್ ಮಾಡಿಬಿಟ್ಟು ಈ ರೀತಿಯಾಗಿ ಹೊಲಿತಾ ಹೋಗ್ಬೇಕು. ಇರುವಂತ ಬಟ್ಟೆಗಳನ್ನೇ ಯೂಸ್ ಮಾಡಿಬಿಟ್ಟು ಅದರಲ್ಲೇ ನಾವು ಕಲರ್ ಕಾಂಬಿನೇಷನ್ಸ್ ಅನ್ನೆಲ್ಲ ಮಾಡ್ತಾ ಈ ರೀತಿಯಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸುವಂತ ಒಂದು ಪ್ರಾಡಕ್ಟ್ ನ ರೆಡಿ ಮಾಡಬಹುದು. ಇದನ್ನ ನೀವು ಡೋರ್ ಮ್ಯಾಟ್ ಆಗಿ ಕೂಡ ಬಳಸಬಹುದು, ಚೇರ್ ಮ್ಯಾಟ್ ಆಗಿ ಕೂಡ ಬಳಸಬಹುದು. ಇಲ್ಲದೆ ಇದ್ರೆ ಏನಾದ್ರೂ ಐಟಮ್ಸ್ ಅನ್ನ ಇಟ್ಟಿದ್ರೆ ಅದನ್ನ ಕವರ್ ಮಾಡೋದಕ್ಕೆ ಕೂಡ ಬಳಸಬಹುದು. ಸೊ ಈ ರೀತಿಯಾಗಿ ನಾನಿಲ್ಲಿ ಕೊನೆವರೆಗೂ ಬಂದು ಒಂದ್ ಸೈಡು ತಲುಪಿದ್ದೀನಿ. ಹಾಗೆ ಮತ್ತೊಂದು ಸೈಡ್ಗೂ ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ಬೇಕು. ಸೊ ಮೇನ್ ಆಗಿ ಮಧ್ಯದಲ್ಲಿ ಒಂದು ಉದ್ದ ಪಟ್ಟಿಯನ್ನ ಜಾಯಿನ್ ಮಾಡಿಬಿಟ್ಟು ಅದರ ಆಚೆಗೆ ಈಚೆಗೆ ಈ ರೀತಿಯ ಪಟ್ಟಿಗಳನ್ನ ಇಡ್ತಾ ನಾವು ಸ್ಟಿಚ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಹೀಗೆ ಮಾಡ್ತಾ ನಾನು ಪಟ್ಟಿಗಳನ್ನ ಜಾಯಿನ್ ಮಾಡ್ತಾ 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 ಲಾಸ್ಟ್ ಹಂತದವರೆಗೆ ಬಂದಿದ್ದೀನಿ. ಈಗ ಇಲ್ಲಿ ಎಕ್ಸ್ಟ್ರಾ ಬಟ್ಟೆಗಳು ಏನಾದ್ರೂ ಕಾಣಿಸ್ತಾ ಇದ್ರೆ ಅದನ್ನೆಲ್ಲ ಈ ರೀತಿಯಾಗಿ ಕಟ್ ಮಾಡಿ ನೀಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೀಟ್ ಮಾಡ್ಕೊಂಡಿದ್ದಾಯ್ತು, ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ. ಈಗ ಏನ್ ಮಾಡ್ಬೇಕಂದ್ರೆ ಇದು ಹಿಂದ್ಗಡೆಗೆ ಈ ರೀತಿಯಾಗಿ ಸ್ಟಿಚಸ್ ಕಾಣಿಸುತ್ತೆ. ಇದು ಹೀಗೆ ಬಿಡೋದು ಬೇಡ ಅಂತ ಹೇಳಿ ನಾನು ಬೇಸ್ಗೆ ಒಂದು ದಪ್ಪ ಬಟ್ಟೆಯನ್ನ ತಗೊಂಡಿದ್ದೀನಿ. ಇದು ಅಷ್ಟೊಂದು ಜಾರೋದಿಲ್ಲ, ಸ್ವಲ್ಪ ಆಂಟಿ ಸ್ಕಿಡ್ ತರನೇ ಇದೆ ಇದು. ಹಾಗಾಗಿ ಅದನ್ನ ಬಳಸ್ಬಿಟ್ಟು ಇದೇ ಅಳತೆಗೆ ಕಟ್ ಮಾಡಿಕೊಂಡು 4 ಸೈಡು ಅದನ್ನ ಹೊಲ್ಕೊಳ್ತೀನಿ. ಸೊ ನಾನಿವಾಗ ಹೊಲ್ದಿರೋ ಬಟ್ಟೆಯನ್ನ ಅದ್ರ ಮೇಲೆ ಇಟ್ಕೊಂಡು 4 ಕಡೆಗೂ ಸ್ಟಿಚ್ ಮಾಡಿ ಫಿನಿಶ್ ಮಾಡ್ಕೊಳ್ತೀನಿ. ಈಗ 4 ಕಡೆಗೂ ಸ್ಟಿಚ್ ಮಾಡಿದಾಯ್ತು, ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ. ಅದಲ್ಲದೆ ನಾನಿಲ್ಲಿ ಪೈಪಿಂಗ್ ಮಾಡೋದಕ್ಕೆ ಈ ರೀತಿಯ ಒಂದು ಬಟ್ಟೆಯನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಿಂದೊಂದು ವಿಡಿಯೋದಲ್ಲಿ ತೋರಿಸಿದ್ದೆ ನಾನು. ಉಳಿದಿರುವಂತ ಬಟ್ಟೆಗಳನ್ನ ಈ ರೀತಿಯಾಗಿ ಕಟ್ ಮಾಡಿ ಜಾಯಿಂಟ್ ಮಾಡಿ 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 ಒಂದು ರೋಲ್ ತರ ಮಾಡಿಟ್ಕೊಳ್ತೀನಿ. ಈ ರೀತಿಯಾದ ಡೋರ್ ಮ್ಯಾಟ್ ಗಳನ್ನೆಲ್ಲ ಮಾಡ್ಬೇಕಾದ್ರೆ ನಮ್ಗೆ ಅದನ್ನ ಪೈಪಿಂಗಿಗೆ ಯೂಸ್ ಮಾಡೋಕೆ ತುಂಬಾನೇ ಚೆನ್ನಾಗಾಗತ್ತೆ. ಸೊ ನೋಡಿ, ಇದು ಫೈನಲ್ ಪ್ರಾಡಕ್ಟ್ ಹೀಗೆ ಕಾಣಿಸ್ತಾ ಇದೆ. ತುಂಬಾ ನೀಟ್ ಫಿನಿಶಿಂಗ್ ಬರುತ್ತೆ, ಮತ್ತೆ ತುಂಬಾ ಚೆನ್ನಾಗೂ ಕಾಣಿಸುತ್ತೆ. ಉಳಿದಿರುವಂತ ಬಟ್ಟೆಯಿಂದ ಮಾಡಿರೋದು ಅಂತ ಯಾರು
ಗೆಸ್ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.